ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಬದನೆಕಾಯಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಉದ್ದಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ವಾಂಗಿಬಾತ್ ಪೌಡರು ಇದು ನಾನು ಒಂದು ಸಲ ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ. ಒಂದು ಸರಿ ಮಾಡಿದ್ದೀನಿ, ಚೆನ್ನಾಗಾಗಿತ್ತು ಟೇಸ್ಟು. ಹಾಗಾಗಿ ಇವತ್ತು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ನಂದಿನಿ ತುಪ್ಪ, ನಮ್ಮನೇಲಿ ತುಪ್ಪ ಇದ್ದೇ ಇರುತ್ತೆ. ನಂದಿನಿ ಡೈರಿ ಇರೋದ್ರಿಂದ ಪ್ರತಿ ತಿಂಗಳು ಅರ್ಧ kg ತಂದುಬಿಡ್ತಾರತ್ತೆ. ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ರೆ ಇಲ್ಲ ಖೀರ್ ಮಾಡಿದ್ರೆ ಅದಕ್ಕೆಲ್ಲ. ನಾನು ವಾಂಗಿಬಾತ್ಗೆ ಜಾಸ್ತಿ ಮಸಾಲೆ ಏನೂ ಹಾಕ್ತಾಯಿಲ್ಲ, ಮಸಾಲೆನೂ ಹಾಕ್ತಾಯಿಲ್ಲ, ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ತಾಯಿಲ್ಲ. ಸುಮ್ಮನೆ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಾನು ಉದ್ದುದ್ದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಸೀಳ್ಕೊಂಡಿದ್ದೀನಿ. ನಮಗೆ ವಾಂಗಿಬಾತ್ ಪೌಡ್ರಲ್ಲೇ ಖಾರ ಇರುತ್ತೆ. ಸ್ವಲ್ಪ ನನಗೆ ಖಾರ ಬೇಕು ಅನಿಸಿದ್ರೆ ಈ ಥರ ಒಂದು 4 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಖಾರನೂ ಕರೆಕ್ಟ್ ಅನಿಸುತ್ತೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸಣ್ಣದಾಗಿ, ತುಂಬ ಏನು ಸಣ್ಣದಾಗಲ್ಲ, ಸ್ವಲ್ಪ ಮೀಡಿಯಮ್ಮಾಗಿ ನಾನು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ. ಜಾಸ್ತಿ ಟೊಮೊಟೊ ಹಾಕಬೇಡಿ, ಅದು ಟೊಮೊಟೊ ಬಾತ್ ಥರ ಆಗಿಬಿಡುತ್ತೆ. 2-3 ಅಷ್ಟೇ ಸಾಕು. ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಟೊಮೊಟೊ ಎಲ್ಲ ಬಾಡ್ಕೊಂಡ್ಮೇಲೆ ನಾನೇನು ವಾಂಗಿಬಾತ್ ಪೌಡರ್ ತಂದಿದ್ದೆ ಇದನ್ನು ಹಾಕ್ತಾಯಿದ್ದೀನಿ. ವಾಂಗಿಬಾತನ್ನ ಸುಮಾರು ಥರ ಮಾಡ್ಬೋದು. ಮಸಾಲೆ ರುಬ್ಬಿ ಮಾಡ್ಬೋದು, ಇಲ್ಲ ಈ ಥರ ಇದಕ್ಕೂ ಮುಂಚೆನೇ ನಾವು ಬದನೆಕಾಯಿನ ಕಟ್ ಮಾಡಿ ಹಾಕಿ ಬರೀ ವಾಂಗಿಬಾತ್ ಹಾಕ್ಬಿಟ್ಟು ರೈಸ್ಗೆ ಕಲಿಸ್ಕೊಬೋದು. ಏನು ನಾವು ಚಿತ್ರಾನ್ನ ಪುಳಿಯೋಗರೆ ಕಲಿಸ್ತೀವಿ ಆ ಥರನೂ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ರೈಸ್ ಹಾಕಿ ಈ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಆ ಥರ ನಾನು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆ ಫ್ರೈ ಆದಮೇಲೆ ನಮಗೆ ಎಷ್ಟು ನೀರು ಬೇಕು ಅಕ್ಕಿಗೆ ಅಷ್ಟನ್ನು ಹಾಕ್ಕೋಬೋದು. ನಾನು 3 ಪಾವು ಮಾಡ್ತಾಯಿದ್ದೀನಿ. 3 ಪಾವಿಗೆ 6 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬಂದಾಗ ಸ್ವಲ್ಪ ಉಪ್ಪು ಸರಿಗಿದೆಯಾ ನೋಡಿಕೊಂಡು ನಾನು ಅಕ್ಕಿನ ತೊಳೆದು ಹಾಕ್ತೀನಿ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾನಿವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಬದನೆಕಾಯಿನ ಕ್ಲೀನಾಗಿ ತೊಳೆದು ಸ್ವಲ್ಪ ಒಂದು ಕಲ್ಲು ಉಪ್ಪು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಕಟ್ ಮಾಡಿ, ಕಂದ್ರೆ ಬೀಳಬಾರ್ದು ಅಂತ. ವಾಂಗಿಬಾತಿಗೆಲ್ಲ ಇಷ್ಟು ದಪ್ಪ ಇರಬೇಕು, ರೈಸ್ ಜೊತೆ ಬೇಯ್ತಲ್ಲ, ಹಾಗಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೆಂದೋಗ್ಬಿಡುತ್ತೆ. ಈ ಶೇಪಲ್ಲಿ ಕಟ್ ಮಾಡಿದಾಗ ನೋಡಿ ಹುಳ ಇದ್ದರೂ ಗೊತ್ತಾಗ್ಬಿಡುತ್ತೆ ನೀಟಾಗಿ ಒಳಗಡೆ. ಇಷ್ಟು ದಪ್ಪನೇ ಇದ್ರೇ ವಾಂಗಿಬಾತಲ್ಲಿ ನೀಟಾಗಿ ಸಿಗುತ್ತೆ ಬಾಯಿಗೆ, ಇಲ್ಲಾಂದರೆ ಎಲ್ಲ ಬೆಂದು ಮ್ಯಾಶ್ ಆಗಿಬಿಡುತ್ತೆ. ಕುದಿತಿರೋ ನೀರಿಗೆ ಹಾಕ್ಕೊಳ್ಳಿ. ಅಕ್ಕಿ ಹಾಕೋಕ್ಕೂ ಮುಂಚೆ ಇದನ್ನು ಹಾಕ್ಬಿಟ್ಟು ಆಮೇಲೆ ಅಕ್ಕಿನ ಹಾಕೊಳ್ಳೋದು. ನೀಟಾಗಿ ನೋಡ್ಕೋಬೇಕು ನೋಡಿ ಹುಳ ಹೆಂಗಿದೆ ಅಂತ. ಬದನೆಕಾಯಲ್ಲಿ ಹುಳ ಇತ್ತೇ ಇರುತ್ತೆ, ದಯವಿಟ್ಟು ನೋಡಿಕೊಂಡು ಕಟ್ ಮಾಡಿ ಹಾಕಿ. ನನಗೆ ಡೌಟ್ ಬಂದಿರೋದ್ರಲ್ಲಿ ನಾನು ಚೆಕ್ ಮಾಡಿದಾಗ ನನಗೆ ಇದು ಒಂದು ಹುಳ ಸಿಕ್ಕಿದೆ. ಒಂದು ತೆಂಗಿ ಇದು ತಳ್ಳು ಆಯ್ತಾ ನೋಡು, ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ವಾಂಗಿಬಾತು. ರೆಡಿ ಆಯಿತು ನಂದು ವಾಂಗಿಬಾತು. ಮೊಸರು ಅನ್ನೋಕ್ಕೆ ಒಗ್ಗರಣೆನಾ? ಅದು ಚಟ್ನಿ ಮಾಡ್ತೀರಾ ಮಾಡಲ್ವ? ಮಾಡಿ ಅಲ್ಲ, ಇದೇ ಸಾಕೋದ್ರೆ ನಿಮ್ಮಿಷ್ಟ, ನಿಮಗೋಸ್ಕರ ಹೇಳ್ತಾರದು. ಮೊಸರು ತಂದವನೇ ಅಲ್ಲ, ಕಲಿಸ್ಬಿಡು ಮಗ. ನಾನು ಪೂಜೆ ಮಾಡ್ಬಿಡ್ತೀನಿ. ಅದು ತಿಂದು ನೋಡಿದ್ರಾ? ಆದ್ಯಮ್ಮ ತಿಂಡಿ ತಿನ್ನು, ತಟ್ಟೆ ನೋಡ್ಕೊಂಡು ಬೇಬೇಕ. ಇದೇನು ಗೊತ್ತಕವಿ? ವಾಂಗಿಬಾತ್
ಅಂದರೆ ವಾಂಗಿಬಾತ್ ಅಂದರೆ ನಾವು ಆ ಥರನೂ ಮಾಡ್ತೀವಲ್ವಾ, ಇದಕ್ಕೆ ಇನ್ನೇನಿಲ್ಲ, ಸ್ವಲ್ಪ ಹಸಿ ಬಟಾಣಿ ಇಲ್ಲ ಒಣಗಿರೋ ಬಟಾಣಿ ನೆನೆಸಿಟ್ಟಿದ್ರೆ ಇದು ಇನ್ನೂ ಚೆನ್ನಾಗಿರ್ತಿತ್ತು. ಅದು ಇರಲಿಲ್ಲ ಬಟಾಣಿ. ಬದನೆಕಾಯಿ ಕರೆಕ್ಟಾಗೈತಾ? ಚೆನ್ನಾಗಿ ಹೊಸ ಥರ ಮಾಡಿದ್ದೀನಿ. ಮಸಾಲೆ ಇಲ್ಲ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಯ್ತಾ ಅದ್ಯಾ? ಓಕೆನಾ? ಅವನು ಹಂಗೆ ತಾನೆ. ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂಥೇಳಿ ಬೆಳಗ್ಗೆನೇ ಎದ್ದು ನಾನು ಬದನೆಕಾಯಿ ಹಾಕಿ ವಾಂಗಿಬಾತ್ ರೆಡಿ ಮಾಡಿದ್ದೀನಿ. ಬಾಗಿಲೆಲ್ಲ ಕ್ಲೀನ್ ಮಾಡಿ, ಟೈಮು ಜಾಸ್ತಿ ಇರಲಿಲ್ಲ, ಹಂಗಾಗಿ ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ. ದೊಡ್ಡ ರಂಗೋಲಿ ಹಾಕೋಕ್ಕಾಗಲಿಲ್ಲ ನನಗೆ, ಒಬ್ಬಳೇ ಎಲ್ಲ ಮಾಡಬೇಕಿತ್ತು. ಬೇಗ ಬೇಗ ಹೊರಡೋಣ ಅಂತ, ಜೊತೆಗೆ ಸ್ವಲ್ಪ ತಿಂಡಿ ಮಾಡೋಣ ಅಂತ ಲೇಟಾಗಿ ಹೋಗಿದೆ. ಹಂಗಾಗಿ ಇಲ್ಲಿರೋರಿಗೆ ಇಲ್ಲೇ ತಿಂಡಿ ಕೊಡ್ತೀನಿ. ಸೋಮವಾರ ಇರೋದ್ರಿಂದ ನಾನೇನು ತಿಂಡಿ ತಿನ್ನಲ್ಲ. ಖರ್ಚು ಎತ್ಕೊಳ್ರಿ ನಿಮಗೆ ಅಂತಾನೆ ನಾನು ತಂದೆ. ತಗೊಂಡಿದ್ದೀರಾ? ಯಾರಿಗೆ ಮೊಸರೋನ? ಏನು ಗೊತ್ತಾದ್ಯಾ? 1 ಸ್ಪೂನ್ ಮೊಸರೋನ ತಿಂದರೆ 2 ಸ್ಪೂನು, ಇನ್ನೊಂದು ಐತಲ್ಲ ಅದು ತಿಂದರೆ ನಿಮಗೆ ಅವಾಗ ಇಲ್ಲ ತಿಂಡಿ ಕೊಟ್ಟು ಕಳಿಸ್ತೆ ಅವ್ರಿಗೆ. ಇನ್ನೊಂಚೂರು ಹಾಕ್ಲಪ್ಪ. ತರುಣ್ ಹೋಗಿದ್ದ, ಹಾಲು ಮೊಸರು ಇಸ್ಕೊಂಡು ತಿಂಡಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಎಲ್ಗೋ ಏನೋ ಹಾಕ್ಬೇಡ ಕಣಪ್ಪ ನೀನು, ಸುಮ್ಮನೆ ಇದ್ಬಿಡೋತ್ತಾಗಿ. ಗಂಟ್ಲು ಹೋಗಿ ಕಾಲು ಮಾಡಿಸ್ಕೊಂಡು ಕೆಳಗಡೆ ಕೂರೋಕ್ಕಾಗಲ್ಲ ಅಲ್ವಾ? ಹೇಳ್ತೀರಾ ಗೊತ್ತಾ ನೀವು? ನಾನು ತಿಂಡಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಕವಿತಾ, ಆದ್ಯ ಮತ್ತೆ ಬಂದರು. ಮೋನಿಶ್ ಇಲ್ಲ, ರಜಕ್ಕೆ ಹೋಗಿದ್ದಾನೆ. ಗಿರೀಶು ಡ್ಯೂಟಿ ಇತ್ತು ಹೊರಗಡೆ ಅಂತ ಹೋಗಿದ್ದಾರೆ. ಭಾನುವಾರ ಒಂದೊಂದ್ಸಲ ಅವ್ರಿಗೆ ಹೊರಗಡೆ ಡ್ಯೂಟಿ ಇದ್ದರೆ ಹೊಟ್ಟೋಗ್ತಾರೆ. ಇದಾದಮೇಲೆ ಕವಿತಾ ಸ್ವಲ್ಪ ಮೊಸರೆಲ್ಲ ಒಗ್ಗರಣೆ ಮಾಡಿದ್ಲು. ಅಲ್ಲಿಗೆ ನೀವು ತಿಂಡಿ ತಿಂದಿಲ್ವಲ್ಲಕ್ಕ ಅಂತ ಹೇಳಿ ಸ್ವಲ್ಪ ದೊಡ್ಡ ಬಾಕ್ಸ್ಗೆ ತಿಂಡಿ ಮತ್ತು ಮೊಸರು ಅನ್ನ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ದೇವಸ್ಥಾನ ಹತ್ರಕ್ಕೆ ತೊಗೊಂಡೋಗೋಣ ಅಂತ ಹೇಳಿ. ನಾನು ಬರೀ ಪಪ್ಪಾಯ ಮತ್ತು ಸೌತೆಕಾಯಿ ಅಷ್ಟೇ ತಿಂದಿದ್ದೀನಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಮನೆ ದೇವ್ರಿಗೆ. ರಾಯಿ ತಂದಿದ್ದೀರಾ? ರಾಯರ್ನ ಅನ್ಸಕ್ಕೆ ಎರಡೆರಡು ಯಾಕೆ ಅನ್ಸಿಯಾ? ಈ ಜಾಗ ಬಿಟ್ಟಿರೋದು 4 ಅನ್ಸಕ್ಕೆ ಕಣ್ರಿ. ಅಲ್ಲ 4 ಇದು ನೋಡಿ, ಅದು ಬೇರೆ ಹೆಂಗೆ ಮಾಡಕ್ಬಿಟ್ಟಿದ್ದೀರಾ? ನಂದು ಸರಿ ಬನ್ನಿ, ಸೈಡ್ ಬನ್ನಿ. ಇಲ್ಲಿ ಚೆನ್ನಾಗಿದೆ. ಯಾರಿಗೂ ಬೇಕು ಇದ್ರಲ್ಲೂ ನೀರು ತಂದಕವಿ. ಗೊತ್ತ ಮಗಳ. ಅಯ್ಯೋ ಇದಕ್ಕೆ ಬಾಯಿ ಮೂಗೆಲ್ಲ ಮುಚ್ಕೊಂಡು ಕೂತಾಳು ಅವಳು ಅಂತ ಆಗ್ತಿರಲ್ಲ. ಇನ್ನು ಯಾವ ಥರ ನಾವು ನೀವು ಇಳಿಂದ ಕಳ್ಸ್ಕೊಳ್ತಾನೆ. ಅಲ್ಲೊಂದು ಚೇರ್ ಹಾಕ್ಬಿಡೋಣ. ಏನು ಬಿದ್ದೋಗಲ್ಲ. ನಮ್ಮ ತಾರ ಬ್ರೇಕ್ ಇಡ್ಬಿಟ್ಟು ತಕ್ಷಣ ದಬಾಕೊಂಡು ಹೋಗ್ಬಿಡ್ತದ. ಮೂಗು ಬಿಡು. ಎ ಸಿ ಹಾಕ್ರಿ. ಇವಳು ಹಾಕಕ್ಕೆ ಮುಂಚೆನೆ ಮೂಗು ಮುಚ್ಕೊಂಡು ತೆಗಿ ತೆಗಿ ಹೆಂಗಾಡ್ತಾಳೆ ಗೊತ್ತಾ? ಅಲೆಕ್ಸಾ ಮಾಡ್ಕೊಂಡಿದ್ದ ನೀನು ನಾವಿವಾಗ ನಂಜನಗೂಡು ಹತ್ರ ಇದ್ದೀವಿ. ಫಸ್ಟು ನಾವು ಟ್ರೈನು ಪಾಸ್ ಆಗ ರೋಡಲ್ಲಿ ಹೋಗಬೇಕಾಯಿತು. ಇವಾಗ ಆ ಥರ ಇಲ್ಲ. ಸ್ಟಾರ್ಟಿಂಗ್ ರೋಡ್ ಬಿಟ್ಟರೆ ಫ್ಲೈಓವರ್ ಮಾಡಿದ್ದಾರೆ. ಅದ್ರ ಮೇಲೆ ಹೋದರೆ ಸುಮಾರು ನಾವು ಆ ರೈಲ್ವೆ ಬ್ರಿಡ್ಜ್ನ ದಾಟ್ಕೊಂಡು ಮುಂದೆ ಹೊಟ್ಟೋಗ್ತೀವಿ. ಅದೊಂದು ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ನಮ್ಮ ಮನೆ ದೇವ್ರಿಗೆ ಹೋಗೋ ದಾರಿನಲ್ಲಿ.
ನಾವಿವತ್ತು ನಮ್ಮ ಮನೆ ದೇವ್ರ ಹತ್ರ ಬರೋದಕ್ಕೆ ನೋಡಿ, ಇಲ್ಲಿ ಒಂದು ಬಾಗಿಲಲ್ಲಿದೆ, ಇದು ಅಮ್ಮ ನಾಗಮ್ಮ ಅಂತ ನಮ್ಮ ಮನೆ ದೇವರು. ಇದಕ್ಕೆ ರೋಡ್ ಮಾಡುವಾಗ ಅಲ್ಲಿ ಅದನ್ನು ದೇವಸ್ಥಾನನ ಚಿಕ್ಕದಾಗಿದ್ದು ಒಂದು ಗುಡಿನ ಉಂಟಿಸ್ಬಿಟ್ಟಿದ್ರು. ಹಾಗಾಗಿ ನಮ್ಮ ಮನೆಯವರು ಅದನ್ನು ಕಟ್ಟಕ್ಕೆ ಹೇಳಿದರು. ಅದು ಎಷ್ಟು ಕೆಲಸ ನಡೆದಿದೆ ಅನ್ನೋದನ್ನು ನೋಡ್ಕೊಂಡು ಬರೋಕ್ಕೆ ನಾವು ಇವತ್ತು ಅಲ್ಲಿಗೆ ಹೋಗಿದ್ದು. ಸರಿ, ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಯಾಕೆ ಕಂಪ್ಲೀಟ್ ಮಾಡಿಲ್ಲ ಅಂತ. ನಾವು ಪುರೋಹಿತರನ್ನ ಕೇಳಿದಾಗ ಇನ್ನೇನಿಲ್ಲ, ಗ್ರಿಲ್ ಹಾಕ್ಸಿ ಮೇಲೆ ಶೀಟ್ ಒಂದು ಹಾಕಿಸ್ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಆವಾಗ ಹೋಗಿ ಇನ್ನೊಂದು ಸಲ ಅಲ್ಲಿ ನಾವು ಪೂಜೆನ ಮಾಡ್ಕೊಂಡು ಬರಬೇಕು. ಎಷ್ಟು ಕೆಲಸ ನಡೆದಿದೆ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾವಿವತ್ತು ಮನೆ ದೇವ್ರಿಗೆ ಬಂದಿದ್ದು. ಇದೇ ನೋಡಿ ನಮ್ಮ ಮನೆ ದೇವರು ಜಡಸಿದ್ದೇಶ್ವರ ಅಂತ ಹೇಳಿ. ಇದು ನಂಜನಗೂಡು ತಾಲೂಕು ಕಾರ್ಯದಲ್ಲಿದೆ, ಬೆಟ್ಟದ ಮೇಲಿರೋದು ದೇವರು. ತುಂಬ ವಿಶೇಷ. ಇಲ್ಲಿ ಎಷ್ಟೋ ಜನ ದೇವರವರು ಮಕ್ಕಳಾದಮೇಲೆ ಬಂದು ಹೆಸರು ಕಟ್ಟಿ 10 ಜನಕ್ಕೆ ಊಟ ಹಾಕ್ತಾರೆ. ಮದುವೆ ಆಗದೇ ಇರೋರು ಅರಸ್ಕೊಂಡು ಮದುವೆ ಆದಮೇಲೆ ಬಂದು ಇಲ್ಲಿ ಯಾವಾಗಲೂ ನಾವು ಹೋದಾಗ ಒಬ್ಬರು ಇಬ್ಬರು ಇಲ್ಲಿ ಪೂಜೆ ಮುಗಿಸಿ ಅನ್ನದಾನ ಮಾಡ್ತಾನೆ ಇರ್ತಾರೆ. ನಾವು ಆದ್ರೂ ಒಂದೊಂದು ಸಲ ಯಾಕೆ ಬೇಕು ಅಂಥೇಳಿ ತೊಗೊಂಡೋಗ್ತಾ ಇರ್ತೀವಿ ಊಟ ಮನೇಲಿ. ಒಂದೊಂದು ಸಲ ಅಲ್ಲೇ ಊಟ ಮಾಡ್ತೀವಿ, ಯಾರಾದರೂ ಅಡುಗೆ ಮಾಡಿ ಊಟ ಬಡಿಸ್ತಾಯಿದ್ರೆ. ಇಲ್ಲಾಂದರೆ ನಮ್ಮ ಊಟನೇ ನಾವು ಮಾಡ್ಕೊಂಡು ಬರ್ತೀವಿ. ಇಲ್ಲಿ ವಿಶೇಷ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಭಾನುವಾರ ತುಂಬ ಶ್ರೇಷ್ಠ ಮತ್ತು ವಿಶೇಷ ಪೂಜೆಗಳು ನಡೆಯುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ನೀವು ಯಾರು ಹತ್ತಿರ ಇರೋರಿದ್ದರೆ ದಯವಿಟ್ಟು ಹೋಗಿ ಒಂದು ಸಲ ದರ್ಶನ ಮಾಡ್ಕೊಂಡು ಬನ್ನಿ. ನನಗೆ ಗೊತ್ತಿಲ್ಲದಿರೋ ವಿಷಯ ಏನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ಎಷ್ಟೋ ಜನ ಇಲ್ಲಿ ನಮ್ಮ ದೇವಸ್ಥಾನದ ಒಳಭಾಗದಲ್ಲಿ ಗಂಧನ ತೇಯೋಂಥ ಒಂದು ಕಲ್ಲಿದೆ ದೊಡ್ಡದಾಗಿ. ಅದರಲ್ಲಿ ಗಂಧನ ತೇಯ್ದು ದೇವರಿಗೆ ಕೊಡ್ತಾರೆ. ನಾನು ಹೇಳ್ದಂಗೆ ಇವತ್ತು ಇಲ್ಲಿ ಒಂದು ವಿಶೇಷ ಪೂಜೆ ನಡೀತಾ ಇತ್ತು. ಹಂಗಾಗಿ ಅವರು ನಮಗೆ ಪುರೋಹಿತರು ಹೇಳಿದ್ರು ಇವತ್ತು ನಮ್ಮ ಕಡೆಯವ್ರದ್ದೇ ಇಲ್ಲಿ ವಿಶೇಷ ಪೂಜೆ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ನಮ್ಮನ್ನು ಕರ್ಕೊಂಡೋಗಿ ಅವ್ರ ಹತ್ರ ಪರಿಚಯ ಮಾಡಿ ನಮಗೆ ಅಲ್ಲೇ ಊಟದ ವ್ಯವಸ್ಥೆ ಮಾಡಿಸ್ಕೊಟ್ರು. ಹಾಗಾಗಿ ಪ್ರಸಾದ ಊಟ ಮಾಡೋದು ನಮಗೆ ಮನೆಯಿಂದ ತೊಗೊಂಬಂದಿದ್ದೋ ವಾಂಗಿಬಾತು ಮತ್ತು ಮೊಸರು ಅನ್ನ ಹಾಗೆ ಉಳ್ಕೊತು. ಅದನ್ನೇನಿದ್ರು ನಾವು ಸಂಜೆ ತೊಗೊಂಡೋಗಿ ಮನೆಯಲ್ಲೇ ಊಟ ಮಾಡ್ಕೋಬೇಕು. ಇದಾದಮೇಲೆ ಪ್ರತಿ ಸಲವೂ ಇಲ್ಲಿ ಏನಾದರೂ ತಿಂಡಿನ ಮಾಡ್ತಾನೆ ಇರ್ತಾರೆ. ಜೊತೆಗೆ ಪುರಿ ಅಂತೂ ಮಿಸ್ ಮಾಡಲ್ಲ ನಾವು. ಪುರಿ ಜೊತೆಗೆ ಇನ್ನೇನಾದರೂ ಮಕ್ಕಳು ಇಷ್ಟಪಡೋಂಥ ತಿಂಡಿಗಳನ್ನ ತಗೊಂಡು ನಾವು ಹೋಗ್ತೀವಿ. ಅಷ್ಟರಲ್ಲಿ ನಾವು ತೊಗೊಳ್ಳೋಷ್ಟ್ರಲ್ಲಿ ಪುರಿ ಎಲ್ಲ ಮತ್ತು ಆದ್ಯ ದಕ್ಷತಾ ಇವರಿಗೆಲ್ಲ ಹಲಸಿನ ಹಣ್ಣು ಭಾಳ ಇಷ್ಟ. ಅಲ್ಲೇ ಹಳ್ಳಿಗಳದಲ್ವ ಬಿಚ್ಚಿ ಮಾರ್ತಾಯಿದ್ರು ಅಂತ ಅವರು ಫಸ್ಟು ಹಲಸಿನ ಹಣ್ಣನ್ನ ತೊಗೊಳಕ್ಕೆ ಹೋಗಿದ್ರು. ನಾನು ಪುರಿ ಕಡಲೆನ ತೊಗೊಂಡೆ. ಇವಾಗ ಇಲ್ಲಿಂದ ಹೊರಡಬೇಕು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಇನ್ನೊಂದು ಸರಿ ಯಾವಾಗ ಹೋಗಿ ದೇವಸ್ಥಾನ ಎಷ್ಟು ನೀಟಾಗಿ ಕಟ್ಟಿದ್ದಾರೆ, ಚಿಕ್ಕ ಗುಡಿನ ಕಟ್ಟಕ್ಕೆ ಹೇಳಿದ್ವಿ, ಅದನ್ನು ಕಟ್ಟಾಗಿರೋದನ್ನ ತೋರಿಸಿ ನಾನು ಅಲ್ಲಿ ಪೂಜೆದು ಇನ್ನೊಂದು ಸಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅವತ್ತು ಒಂದು ದಿವಸ ಎಲ್ಗೋ ಹೋಗಿದ್ದೋ, ಸ್ಪೀಡಾಗಿ ಹೋಗ್ಬಿಟ್ರು, ನಂಗೆ ಭಯನೇ ಆಗೋಯ್ತು. ಒಳ್ಳೆ ಯಾಕೆ ವಿಡಿಯೋ ಮಾಡ್ತಿದ್ದೀರಾ, ಏನೇನೋ ವಿಡಿಯೋ ಮಾಡ್ತವ್ರೆ. ಸರಿ ತಮ್ಮ, ತರುಣಣ್ಣ ಏನೇನೋ ವಿಡಿಯೋ ಮಾಡ್ತಾರೆ. ಹಂಗೆ ಮೊಬೈಲ್ ಹಿಡ್ಕೊಳ್ಳೆ ಮೇಲೆ.
ನಾವಿವಾಗ ಬೆಟ್ಟನ ಇಳಿತಾ ಇದ್ದೀವಿ. ಕಾರ್ಗಳೆಲ್ಲ ಮೇಲೆ ಹೋಗ್ಬೋದು. ಆದ್ಯ ನೋಡಿ ಎಷ್ಟು ಚೆನ್ನಾಗಿದೆ ಸೀನರಿ ನೋಡೋಕ್ಕೆ ಅಂತಲೇ ಸನ್ ರೂಫ್ ಓಪನ್ ಮಾಡ್ಕೊಂಡು ನಿಂತಿದ್ದಾಳೆ. ತರುಣ್ ಕೀಟ್ಲೆ ಮಾಡ್ತಿದ್ದಾನೆ ಕೆಳಗಡೆ ಇಳಿ ಅಂಥೇಳಿ. ಸರಿ ನಾವಿವಾಗ ಇಲ್ಲಿಂದ ಹೊರಡ್ತಾ ನಮಗೆ ನಂಜನಗೂಡಲ್ಲಿ ಈ ಕುಕ್ಕೆ ಮತ್ತು ಪುಟ್ಟಿ ಅದನ್ನೆಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಸುಮ್ಮನೆ ವಿಚಾರಿಸೋಣ. ನನಗೆ ಚಿಬ್ಲಿ ಇಡ್ಲಿ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ಫಸ್ಟು ಈಗ ಒಂದು 10 ವರ್ಷದಿಂದ ನಂಜನಗೂಡಿಗೆ ಹೋದಾಗ ತೊಗೊಂಬಂದು ಇಟ್ಕೊಂಡಿದ್ದೆ. ಅದು ಎಲ್ಲೋ ಮಿಸ್ ಆಗಿದೆ, ಇವಾಗಿಲ್ಲ. ಮತ್ತೆ ತೊಗೊಳ್ಳೋಣ ಅಂತ ನಾನು ದಾರಿಲಿ ನಿಲ್ಲಿಸ್ದೆ. ಆವಾಗ ನಮ್ಮ ಕವಿತಾ ಒಂದು 6, ನಾನೊಂದು 6 ತೊಗೊಂಡ್ವಿ. ಜೊತೆಗೆ ಚಿಬ್ಲು ಮಾಡಿರ್ತಾರಲ್ಲ ಅದರಲ್ಲೇ ಪೂಜೆಗೆ ತಟ್ಟೆ ಥರ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಪುಟ್ಟ ಕುಕ್ಕೆ ಒಂದು ತೊಗೊಂಬಂದಿದ್ದೆ ನಾನು ಹೋದ್ಸಲ ಹೋದಾಗ. ಇವಾಗ ಪೂಜೆಗೆ ಏನಾರು ಹೋದರೆ ತಟ್ಟೆಗಿಂತ ಅದನ್ನು ತೊಗೊಳ್ಳೋಣ ಅಂಥೇಳಿ ನಾನು ಕವಿತಾ ಅದೊಂದು ತಟ್ಟೆ ಥರದ್ದು ಮತ್ತು ಚಿಬ್ಲು ಇಡ್ಲಿ ಮಾಡೋಕ್ಕೆ ಅಂತ. ಮತ್ತು ಯಾವಾಗಾರ ಇಡ್ಲಿ ಮಾಡಿದ್ರೆ ನಿಮಗೆ ತೋರಿಸ್ತೀನಿ. ನಾನು ಒಂದ್ಸಲ ತೊಗೊಂಡು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಾನು ಹೋದ್ಸಲನೂ ನಂಜನಗೂಡಿಂದನೇ ತೊಗೊಂಡೋಗಿದ್ದೆ. ಆವಾಗ ಬರೀ ನಂಜನಗೂಡಿಗೆ ಬಂದು ಹೋಗುವಾಗ ತೊಗೊಂಡಿದ್ದೆ. ಸುಮಾರು ಒಂದು 12 ವರ್ಷ ಆಯಿತು. ಇಡ್ಲಿ ಅಂತೂ ತುಂಬ ಚೆನ್ನಾಗಾಗಿತ್ತು. ಇದು ಆ ಮನೆಯಿಂದ ಈ ಮನೆಗೆ ಚೇಂಜ್ ಮಾಡುವಾಗ ಎಲ್ಲೋ ಮಿಸ್ ಆಗಿದೆ ಅದು. ಮತ್ತು ಇವಾಗ ಒಂದೊಂದು ಸರಿ ಗಂಡಸರುಗಳು ಕಾರ್ ನಿಲ್ಲಿಸ್ತಾರೆ, ಒಂದೊಂದು ಸಲ ನಿಲ್ಲಿಸಲ್ಲ. ಸದ್ಯ ಇವತ್ತು ನಿಲ್ಲಿಸಿದ್ರು ಅಂಥೇಳಿ ತೊಗೊಂಡ್ವಿ. ಜಾಸ್ತಿ ಬೇಡ ಅಂತ ಒಂದು 6 ತೊಗೊಂಡು ಬಂದಿದ್ದೀನಿ. ಯಾವಾಗಾದರೂ ಅದರಲ್ಲಿ ಇಡ್ಲಿ ಮಾಡಿದ್ರೆ ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಅದು ಬಟ್ಟೆ ಹಾಕಬೇಕು, ಮಲ್ಲು ಬಟ್ಟೆ ಇರುತ್ತೆ, ಅದನ್ನು ಹಾಕಿ ಇಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ಇವತ್ತು ಪಾಪ ಕುಕ್ಕೆ ಮಾರ್ತಿದ್ರಲ್ಲ, ಅವ್ರದ್ದೇನೋ ಫಂಕ್ಷನ್ ಇತ್ತು ಪಾಪ, ಹಂಗಿದ್ರು ಬಂದು ಕೊಟ್ಟರು. ಅವರು ರೈಟು ಹೇಳಿದ್ದಕ್ಕಿಂತ ನಾವು ಸ್ವಲ್ಪ ಕಮ್ಮಿ ಕೇಳಿದ್ವಿ, ಕೊಟ್ಟರು ಪಾಪ ಖುಷಿಯಾಗಿ. ಇವಾಗ ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅದರಲ್ಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ.